ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಡೆಲ್ಲಿ ತಂಡಗಳ ನಡುವೆ ಹಣಾಹಣಿ. 5ನೇ ಜಯದ ಹಂಬಲದಲ್ಲಿ ಬೆಂಗಳೂರು ತಂಡ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಈಗಾಗಲೇ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಪಂದ್ಯ ವೀಕ್ಷಣೆಗಾಗಿ ಆರ್ಸಿಬಿ ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬರ್ತಾ ಇದ್ದಾರೆ. ಇವತ್ತು ಆರ್ಸಿಬಿ ಮತ್ತು ಡೆಲ್ಲಿ ಮ್ಯಾಚ್ ಇದೆ. 5ನೇ ಜಯದ ಹಂಬಲದಲ್ಲಿ ಆರ್ಸಿಬಿ ಇದೆ. ಇನ್ನು ಆರ್ಸಿಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಬರ್ತಾ ಇದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಬಿಗಿಯಾಗಿ ಒದಗಿಸಲಾಗಿದೆ. 2,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಅಕ್ರಮವಾಗಿ ಟಿಕೆಟ್ ಮಾರಾಟ ಇರ್ಬೋದು, ಮೊಬೈಲ್ ಕಳ್ಳರ್ ಇರ್ಬೋದು, ಪರ್ಸ್ ಕಳ್ಳರ್ ಇರ್ಬೋದು, ಇದೆಲ್ಲದರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸ್ಟೇಡಿಯಂ ಸುತ್ತಲೂ 7 ವಿಶೇಷ ತಂಡವನ್ನು ರಚಿಸಿ ನಿಗಾ ಇಡಲಾಗಿದೆ. ಇನ್ನು ಆರ್ಸಿಬಿ ಮ್ಯಾಚ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ, ಇವತ್ತು ಆರ್ಸಿಬಿ ತಂಡದ ಸದಸ್ಯರು ಗ್ರೀನ್ ಜರ್ಸಿಯನ್ನು ಹಾಕ್ಕೊಳ್ತಾರೆ. ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಆರ್ಸಿಬಿ ಇಲ್ಲಿ ಸಾರ್ತಾ ಇದೆ. 2011ರಿಂದ ಬಂದಿರುವಂಥ ಪರಿಪಾಠ ಇದು. ಪರಿಸರದ ಸಂರಕ್ಷಣೆ ಆಗಬೇಕು, ಗಿಡ ಮರಗಳ ಬಳಕೆ ಅನ್ನೋದಾಗಬೇಕು, ಅವುಗಳು ಬೆಳಿಬೇಕು, ಪಾಲನೆ ಪೋಷಣೆ ಅನ್ನೋದಾಗಬೇಕು, ಮತ್ತು ತ್ಯಾಜ್ಯ ಅಂದ ಸಂದರ್ಭದಲ್ಲಿ ಕಸದಿಂದ ರಸ ಅನ್ನುವಂಥ ಕಾನ್ಸೆಪ್ಟ್ನ ನಿಟ್ಟಿನಲ್ಲಿ ನೋಡಿ, ಈ ಸ್ಟೇಡಿಯಂಗೆ ಬಹಳಷ್ಟು ವೀಕ್ಷಕರು ಬರ್ತಾರೆ, ಪಂದ್ಯ ವೀಕ್ಷಣೆಗಾಗಿ ಬರ್ತಾರೆ. ಕಸನ ಅಲ್ಲೇ ಎಸ್ದು ಹೋಗುವಂಥ ಒಂದಷ್ಟು ಮಂದಿ ಇರ್ತಾರೆ. ಅಂಥ ತ್ಯಾಜ್ಯ ಸಂಗ್ರಹಣೆಯನ್ನು ಸಂಪತ್ತು ಅಂತ ಕರೆದು ಅವುಗಳಿಂದ ಮಾಡಿದಂಥ ಜರ್ಸಿ, ತ್ಯಾಜ್ಯದಿಂದ ಮಾಡಿದಂಥ ಹಸಿರು ಜರ್ಸಿಯನ್ನು ಧರಿಸಿ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಇಲ್ಲಿ ಆರ್ಸಿಬಿ ರವಾನೆ ಮಾಡ್ತಾ ಇದೆ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ IPL 19ನೇ ಆವೃತ್ತಿಯ ಇಂದಿನ ಪಂದ್ಯ ಬಹಳ ರೋಚಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚಿನ್ನಸ್ವಾಮಿ ಕ್ರಿಕೆಟ್ ಮೈದಾನದಲ್ಲಿ ಮುಖಾಮುಖಿ ಆಗ್ತಿವೆ. ಟೂರ್ನಿಯ ಬಲಿಷ್ಠ ತಂಡವಾಗಿರುವಂಥ ಆರ್ಸಿಬಿ ಆಡಿರುವ 5 ಪಂದ್ಯಗಳಲ್ಲಿ 4 ಗೆಲುವು, 1 ಸೋಲು, ಅಂಕಪಟ್ಟಿಯಲ್ಲಿ 2ನೇ ಸ್ಥಾನ. ಡೆಲ್ಲಿ ಕ್ಯಾಪಿಟಲ್ಸ್ ಆಡಿರುವ 4 ಪಂದ್ಯಗಳಿಂದ ನಾವು ನೋಡ್ತಾ ಹೋಗೋದಾದರೆ 2ರಲ್ಲಿ ಗೆಲುವು, 2 ಸೋಲು, ಅಂಕಪಟ್ಟಿಯಲ್ಲಿ 6ನೇ ಸ್ಥಾನ. ಉಭಯ ತಂಡಗಳ ಬಲಾಬಲದ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಬ್ಯಾಟಿಂಗ್ ಬೌಲಿಂಗ್ ಎರಡೂ ವಿಭಾಗದಲ್ಲಿ ಆರ್ಸಿಬಿ ಬಲಿಷ್ಠವಾಗಿದೆ. ಒಂದು ರೀತಿ ಫೇವ್ರೆಟ್ ತಂಡ ಆಗಿಬಿಟ್ಟಿದೆ. ವಿಶೇಷವಾಗಿ ವಿರಾಟ್ ಕೊಹ್ಲಿ, ರಜತ್ ಪಾಟೀದಾರ್, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ಟಿಮ್ ಡೇವಿಡ್ ಅಮೋಘ ವಲಯದಲ್ಲಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಜೋಶ್ ಕಳೆದ ಪಂದ್ಯದಲ್ಲೇ ಲಯಕ್ಕೆ ಮರಳಿದ್ದಾರೆ. ಭುವನೇಶ್ವರ್, ಸುಯಾಶ್, ಕೃಣಾಲ್ ಸಂದರ್ಭಕ್ಕೆ ತಕ್ಕಂತೆ ಬೌಲಿಂಗ್ನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಆದರೆ ಒಂದು ತಲೆನೋವಿದೆ. ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ರನ್ ಗಳಿಸುವುದಕ್ಕೆ ಪರದಾಡ್ತಾ ಇರೋದು ಸ್ವಲ್ಪ ಹೆಡ್ಡೇಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಡೆಲ್ಲಿ ವಿಚಾರಕ್ಕೆ ಬರೋದಾದರೆ ಕನ್ನಡಿಗ KL ರಾಹುಲ್ ಇವರೇ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಶಕ್ತಿ. ಮತ್ತೊಮ್ಮೆ ಉಲ್ಲೇಖ ಮಾಡಬೇಕಿದನ್ನು, ಕನ್ನಡಿಗ KL ರಾಹುಲ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇವರೇ ಶಕ್ತಿ. ಬ್ಯಾಟಿಂಗ್ನಲ್ಲಿ ಪತುಮ್ ನಿಸಾಂಕ್, ಸಮೀರ್ ರಿಜ್ವಿ, ಟ್ರಿಸ್ಟನ್, ಡೇವಿಡ್ ಮಿಲ್ಲರ್ ಒಂಥರ ಸ್ಫೋಟಕ ಫಿನಿಷರ್ಗಳು ತಂಡದಲ್ಲಿರೋದ್ರಿಂದಾಗಿ ಒಂದು ರೀತಿ ಪ್ಲಸ್ ಡೆಲ್ಲಿಗೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಕುಲ್ದೀಪ್ ಯಾದವ್ ಇರ್ಬೋದು, ಟಿ ನಟರಾಜನ್ರಂತಹ ಬೌಲರ್ಗಳಿದ್ದು ಗಮನಾರ್ಹ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಕುತೂಹಲದ ಕಣ್ಣುಗಳಿಂದ ನೋಡುವ ರೀತಿ ಮಾಡ್ತಾ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಆರ್ಸಿಬಿ ಹಾಗೂ ಡೆಲ್ಲಿ ತಂಡಗಳು ಇದುವರೆಗೆ 33 ಬಾರಿ ಮುಖಾಮುಖಿಯಾಗಿವೆ. ಆರ್ಸಿಬಿ 20 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ. 33 ಸಲ ಆರ್ಸಿಬಿ ಮತ್ತು ಡೆಲ್ಲಿ ಮುಖಾಮುಖಿಯಾದಾಗ 20 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆ ಆರ್ಸಿಬಿ. 12 ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸಿದೆ ಡೆಲ್ಲಿ. ಇನ್ನೊಂದು ಪಂದ್ಯ ರದ್ದಾಗಿದೆ. ಸೊ ಹಾಗಾಗಿ ಈ ಪಂದ್ಯ ಏನಾಗಬಹುದು, ಗೆಲುವು ಯಾರದ್ದು, ಹೀಗೆ ಒಂದಷ್ಟು ಕುತೂಹಲ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವ, ಇವತ್ತು ಆರ್ಸಿಬಿ ಮತ್ತು ಡೆಲ್ಲಿ ತಂಡಗಳು ಮುಖಾಮುಖಿ ಆಗ್ತಾ ಇದ್ದಾವೆ.
ಆದರೆ ಭದ್ರತೆಯ ದೃಷ್ಟಿಯಿಂದ ಸೂಕ್ತ ರೀತಿಯ ಕ್ರಮಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ತೆಗೆದುಕೊಳ್ಳಲಾಗಿದೆಯಾ? ಎಸ್ ದಿವ್ಯಾ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು 3:30 ಸುಮಾರಿಗೆ RCB ವರ್ಸಸ್ DC ನಡುವಿನ ಒಂದು ರಣರೋಚಕ ಪಂದ್ಯ ಆರಂಭ ಆಗುತ್ತೆ. ಹೀಗಾಗಿನೇ ಬೆಂಗಳೂರು ಪೊಲೀಸರನ್ನು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ನಾನು ಮೆಟ್ರೋ ನಿಲ್ದಾಣದ ಬಳಿ ಇರುವಂಥದ್ದು. ಮೆಟ್ರೋ ನಿಲ್ದಾಣದ ಬಳಿ ಯಾವ ರೀತಿಯಾದಂತಹ ಭದ್ರತೆಯನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಇದುವರೆಗೂ ಕೂಡ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. 2,000ಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಅಂತ. ಅದೇ ರೀತಿಯಾಗಿ ಈ ಒಂದು ಮೆಟ್ರೋ ಗೇಟ್ ಏನಿದೆ, ಇಲ್ಲಿಂದಲೇ ಎಲ್ಲರೂ ಕೂಡ ಎಕ್ಸಿಟ್ ಆಗಿ ನೇರವಾಗಿ ಈ ಭಾಗದ ಮುಖಾಂತರವಾಗಿ ಸ್ಟೇಡಿಯಂಗೂ ಕೂಡ ಎಂಟ್ರಿಯನ್ನು ಕೊಡ್ತಾರೆ. ಇದುವರೆಗೂ ಕೂಡ KSRP ತುಕಡಿ ಆಗಿರಬಹುದು, ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರಬಹುದು, ಅದೇ ರೀತಿಯಾಗಿ ಏನು CCB ಪೊಲೀಸರಾಗಿರ್ಬೋದು, ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಭದ್ರತೆಯಲ್ಲಿ ತೊಡ್ಕೊಂಡಿರುವಂಥದ್ದು. ಇದೇ ಒಂದು ಗೇಟ್ ಮುಖಾಂತರವಾಗಿ ಅತಿ ಹೆಚ್ಚಿನ ಜನ ಈ ಕಬ್ಬನ್ ರೋಡ್ ಏನಿದೆ, ಈ ಕಬ್ಬನ್ ರೋಡ್ ಮುಖಾಂತರವಾಗಿಯೇ ನೇರವಾಗಿ ಸ್ಟೇಡಿಯಂ ಒಳಗೆ ಎಂಟ್ರಿ ಕೊಡ್ತಾರೆ. ಇದೊಂದು ಭಾಗ. ಮತ್ತು ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಎಲ್ಲಂದರಲ್ಲಿ ನಿಲ್ಲುವಂಥವ್ರಾಗಿರ್ಬೋದು, ಮತ್ತು ಟಿಕೆಟ್ ಇಲ್ಲದೇ ಯಾರೆಲ್ಲ ಸ್ಟೇಡಿಯಂ ಬಳಿ ಬರ್ತಾರೋ ಅವರನ್ನು ತಕ್ಷಣವೇ ವಾಪಸ್ ಕಳಿಸುವಂಥ ಕೆಲಸಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಸ್ವತಃ ಜಾಯಿಂಟ್ CP ಆಗಿರುವಂತಹ ವಂಶೀಕೃಷ್ಣ ಅವರೇ ಅಖಾಡಕ್ಕೆ ಇಳಿದು ಖುದ್ದು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾರೆ. ಗುಂಪಾಗಿ ಯಾರು ಕೂಡ ಜನ ನಿಲ್ಲುವಂತೆ ಅಂದರೆ ನಿಲ್ಲದಂತೆ ನೋಡ್ಕೊಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಕಂಪ್ಲೀಟ್ ಆಗಿ ಇಲ್ಲಿ ಹೆಚ್ಚು ಕ್ರೌಡ್ ಆಗದೇನೆ ಮತ್ತು 3:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. 3:30 ಸುಮಾರಿಗೆ ಪಂದ್ಯ ಆರಂಭವಾದ್ರಿಂದಾಗಿ 2 ಗಂಟೆಯ ನಂತರ ಅತಿ ಹೆಚ್ಚಿನ ಕ್ರೌಡ್ ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ನಾನು ಏನು ಸ್ಟೇಡಿಯಂ ಎಂಟ್ರಿ ಕೊಡುವಂಥದ್ದು ಅಂದರೆ ಈ ಒಂದು ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಈಗಾಗಲೇ ಅಭಿಮಾನಿಗಳು ಟಿಕೆಟನ್ನು ತೆಗೆದುಕೊಂಡು RCB ವರ್ಸಸ್ DC ಪಂದ್ಯವನ್ನು ನೋಡೋದಕ್ಕೆ ಸ್ಟೇಡಿಯಂ ಬಳಿ ಬರ್ತಾ ಇದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ. ಇದುವರೆಗೂ ಕೂಡ ಆಯಾ ಗ್ಯಾಲರಿಗಳು ಅಂತಂದರೆ ಪ್ರೇಕ್ಷಕರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಬ್ಬನ್ ರಸ್ತೆ ಪ್ರವೇಶ ದ್ವಾರಗಳಿಗೆ ಯಾವ್ಯಾವ ರೀತಿಯಲ್ಲಿ ಹೋಗಬೇಕು ಮತ್ತು ಯಾವ ಸ್ಟ್ಯಾಂಡ್ ಎಲ್ಲಿರುತ್ತೆ ಅನ್ನೋದನ್ನು ಕೂಡ ಸೂಚಿಸುವಂತಹ ಬೋರ್ಡ್ಗಳನ್ನು, ಕಟೌಟ್ಗಳನ್ನು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಹಾಕಲಾಗಿದೆ. ಆ ಇನ್ಸ್ಟ್ರಕ್ಷನ್ಸ್ ಮುಖಾಂತರವಾಗಿಯೇ ಸ್ಟೇಡಿಯಂ ಒಳಗೆ ಎಲ್ಲರೂ ಕೂಡ ಎಂಟ್ರಿಯನ್ನು ಕೊಡಬೇಕಾಗುತ್ತೆ. ಇದೊಂದು ಭಾಗ. ಮತ್ತು ಖಾಸಗಿ ಸಿಬ್ಬಂದಿಯು ಕೂಡ ಈ ಒಂದು ಸ್ಟೇಡಿಯಂಗೆ ಭದ್ರತೆಗಾಗಿ ತೊಡ್ಕೊಂಡಿರುವಂಥದ್ದು. ಮತ್ತು ಈಗಾಗಲೇ ಪುಟ್ಟ ಮಕ್ಕಳು ಕೂಡ ಜರ್ಸಿಯನ್ನು RCB ಜರ್ಸಿಯನ್ನು ಧರಿಸ್ಕೊಂಡು ಕುಟುಂಬ ಸಮೇತರಾಗಿ, ಅಂದರೆ ಏನು RCB ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂತಂದರೆ ಯಾವುದೇ ಸ್ಟೇಡಿಯಂ ಅಂತಂದರೆ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಇರುವಂತಹ ಸ್ಟೇಡಿಯಂಗಳಲ್ಲೂ ಕೂಡ ಪಂದ್ಯ ಆರಂಭವಾದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾಗಿ RCBಗೆ ಚಿಯರ್ ಮಾಡೋದಕ್ಕೆ ಸಾಕಷ್ಟು ಜನ ಬರ್ತಾರೆ. ಅದೇ ರೀತಿಯಾಗಿ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ ಕೂಡ ಅತಿ ಹೆಚ್ಚಿನ ಜನ ಬಂದಿರುವಂಥದ್ದು. ಮತ್ತು ಟಿಕೆಟನ್ನು ಕೆಲವೊಬ್ಬರು ಟಿಕೆಟ್ ಸಿಗದೇ ಸಾಕಷ್ಟು ಬೇಸರದಲ್ಲಿದ್ದಾರೆ. ಇನ್ನು ಬೇರೆ ಕಡೆಗಳಲ್ಲೂ ಕೂಡ ಟಿಕೆಟನ್ನು ಕೊಂಡುಕೊಂಡು ಮತ್ತು ಬ್ಲಾಕ್ನಲ್ಲಿ ನಾವು ಹೆಚ್ಚಿನ ದರಕ್ಕೆ ಟಿಕೆಟನ್ನು ಕೊಂಡುಕೊಂಡು ಬರ್ತಾ ಇದ್ದೀನಿ ಅನ್ನೊಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು E3 ಗೇಟ್ ಏನಿದೆ, ಈ E3 ಗೇಟ್ ಬಳಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತು ಹಸಿರು ಜರ್ಸಿಯನ್ನು ಧರಿಸಿ ಏನು ಪರಿಸರ ಸ್ನೇಹಿ RCB ಅನ್ನೋ ಒಂದು ಸೂಚನೆಯನ್ನು ಕೊಡೋದಕ್ಕೆ ಆಟಗಾರರು ಹಸಿರು ಜರ್ಸಿಯನ್ನು ಧರಿಸಿ ಆಡ್ತಾರೆ. ಮತ್ತು ಈ ಒಂದು ಗೇಟ್ ಏನಿದೆ, E3 ಗೇಟ್ ಏನಿದೆ, ಈ ಗೇಟ್ ಬಳಿ ಏನು ಈಗ ಕ್ರೌಡ್ ಬರ್ತಾರೆ ಅವರಿಗೆ ಅವರ ಟಿಕೆಟ್ನಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ನೋಡಿ ಮತ್ತು ಸ್ಕ್ಯಾನ್ ಮಾಡಿದ ನಂತರವೇ ಈ ಕ್ರೀಡಾಂಗಣದ ಒಳಗಡೆ ಬಿಡಲಾಗುತ್ತೆ. ಮತ್ತು ಏನು ಸೂಚನೆಗಳನ್ನು ಪೊಲೀಸ್ ಇಲಾಖೆ ಸರ್ಕಾರ ಏನು ಕೊಟ್ಟಿತ್ತು, ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಖಾಸಗಿ ಸಿಬ್ಬಂದಿ ಆಗಿರಬಹುದು, ಪೊಲೀಸ್ ಸಿಬ್ಬಂದಿ ಆಗಿರಬಹುದು, ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಪರಿಶೀಲನೆ ನಡೆಸ್ತಾರೆ. ಮತ್ತು ಸ್ಟೇಡಿಯಂ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಜನ ಯಾರೂ ಕೂಡ ಈಚೆ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸ್ಟೇಡಿಯಂ ಒಳಗಡೆ ಅತಿ ಹೆಚ್ಚು ಸ್ಪೇಸನ್ನು ಕೂಡ ಕಂಪ್ಲೀಟ್ ಆಗಿ ಬಿಡಲಾಗಿರುವಂಥದ್ದು. ಮತ್ತು ಈ ಒಂದು ಭಾಗದಲ್ಲಿ ಅಂದರೆ ಈಗಾಗಲೇ ಕೇಂದ್ರ ವಿಭಾಗದ DCP ಅಕ್ಷಯ್ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಯಾವ ರೀತಿಯಾದಂತಹ ಭದ್ರತೆ ಇವತ್ತಿನ ಮ್ಯಾಚ್ಗೆ ಮಾಡ್ಕೊಂಡಿದ್ದಾರೆ ಅಂತ. ಸರ್, ಇವತ್ತು ನಿಮ್ಮ ವ್ಯಾಪ್ತಿ, ನಿಮ್ಮ ಲಿಮಿಟ್ಸಲ್ಲಿ, ನಿಮ್ಮ ಡಿವಿಷನಲ್ಲಿ ಮ್ಯಾಚ್ಗಳು ಇದುವರೆಗೂ ಕೂಡ 3 ಮ್ಯಾಚನ್ನು ಕೂಡ ಏನು ನಡೆದಿದೆಯಲ್ಲ ಸರ್, ತುಂಬ ಸಕ್ಸಸ್ ಆಗಿದೆ ಪೊಲೀಸ್ ಇಲಾಖೆ. ಇವತ್ತಿನ ಭದ್ರತೆ ಯಾವ ಮಟ್ಟಿಗಿದೆ? ಅಲ್ಲ, ಅದೇ ರೀತಿ ಮುಂದುವರಿಸ್ತಾ ಇದ್ದೀವಿ. ಜನರ ಬೆಂಬಲ ಭಾಳ ಒಳ್ಳೆಯ ರೀತಿ ಬಂದಿದೆ. ಜನರ ಅಭಿಪ್ರಾಯ ಕೂಡ ಭಾಳ ಒಳ್ಳೆಯ ರೀತಿ ಇದೆ. ಅದೇ ರೀತಿ ನಾವೇನೋ ಕ್ರಮಗಳು ಕೈಗೊಂಡಿದ್ದೀವಿ, ಅದೇ ರೀತಿ ಮುಂದುವರಿಸ್ತಾ ಇದ್ದೀವಿ. ಪ್ರತಿ ಮ್ಯಾಚ್ಗೂ ಏನು ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ, ಅದನ್ನು ಮಾಡಿಕೊಂಡು ಈ ಸತಿ ಸ್ವಲ್ಪ ನಮ್ಮ ವ್ಯವಸ್ಥೆನ ಇಂಪ್ರೂವ್ ಮಾಡ್ಕೊತ ಬಂದಿದ್ದೀವಿ. ಸೊ ಇವಾಗಲೂ ನೀವು ನೋಡ್ಬೋದು, ಫುಟ್ಪಾತ್ನಲ್ಲಿ ಮಾತ್ರ ಯಾರು ಟಿಕೆಟ್ ಹೋಲ್ಡರ್ಸ್ ಇದ್ದಾರೆ ಅವರಷ್ಟೇ ಬಿಟ್ಟರೆ ಬೇರೆ ಯಾರು ಬರಬಾರ್ದು ಅಂತ ಎಲ್ಲರಿಗೆ ಕೇಳ್ಕೊತಾ ಇದ್ದೀವಿ. ಟಿಕೆಟ್ ಹೋಲ್ಡರ್ಸ್ ಅಷ್ಟೇ ಈ ಏರಿಯಾ ಸುತ್ತ ಬರಬೇಕು. ಮ್ಯಾಕ್ಸಿಮಮ್ ಎಂಟ್ರಿ ಕಬ್ಬನ್ ರೋಡಲ್ಲಿ ಇರೋದ್ರಿಂದ ಕ್ವೀನ್ಸ್ ರೋಡ್ಗೆ ಯಾರು ಹೋಗದಂತೆ ನೋಡ್ಕೋಬೇಕು ಅನ್ನೋವಂಥದ್ದು ಕೂಡ ಕೇಳ್ಕೊತಾ ಇದ್ದೀವಿ.
ಸರ್, ಕೆಲವೊಬ್ಬರ ಆರೋಪ ಅಂತಂದರೆ ಈ ಕಾಳಸಂತೆಯಲ್ಲಿ ಕೆಲವೊಬ್ಬರು ಟಿಕೆಟನ್ನು ಮಾರುವಂಥದ್ದು, ನೀವು ಕೆಲವೊಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ, ಅದೇ ರೀತಿಗೆ FIR ಕೂಡ ದಾಖಲು ಮಾಡಿದ್ದೀರಿ. ಇಷ್ಟಾದ್ರೂ ಕೂಡ ಸರ್ ಅಲ್ಲಲ್ಲಿ ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಮಾಡುವಂಥವ್ರು ಪೊಲೀಸರು ಮಫ್ತಿಯಲ್ಲಿ ಓಡಾಡ್ತಿದ್ದಾರೆ, ಆಮೇಲೆ CCBಯವರು ಕಂಡಿಟ್ಟಿದ್ದಾರೆ, ನಿಮ್ಮ ಪೊಲೀಸರು ಕೂಡ ಕಂಡಿಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಅಲ್ಲಲ್ಲಿ ಮಾರಾಟ ಮಾಡೋದು ಕೆಲವೊಬ್ಬರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡೋರಿಗೆ ಟಿಕೆಟ್ ಅವ್ರಿಗೇನು ವಾರ್ನಿಂಗ್ ಕೊಡ್ತೀರಿ? ಈಗ ನೋಡಿ, ನಾನು ಕ್ರಿಕೆಟ್ ಪ್ರೇಮಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕ್ರಿಕೆಟ್ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಪ್ರೀತಿಗೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಅದಕ್ಕೆ ಅಮೀಷಿಗೆ ಬಲಿಯಾಗಿ ನೀವು ಈ ಕಾಳಸಂತೆಯಲ್ಲಿ ಇರೋರಿಗೆ ಪ್ರೋತ್ಸಾಹನ ನೀಡಬೇಡಿ. ಕಾಳಸಂತೆಯಲ್ಲಿ ಯಾವನು ಮಾಡ್ತಾ ಇದ್ದರೆ ಅವನು 1 ಟಿಕೆಟ್ ಮಾಡ್ಬೋದು, 2 ಟಿಕೆಟ್ ಮಾಡ್ಬೋದು, 3ನೇ ಮ್ಯಾಚ್ಗೆ ಅಂತೂ 100% ಸಿಕ್ಕಾಕೊಂತಾನೆ. ಈಗ ಇತ್ತೀಚೆಗೆ ತಾವು ನೋಡಿರ್ಬೋದು, ಕಬ್ಬನ್ ಪಾರ್ಕ್ ಇರ್ಬೋದು, ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಆಗಿರ್ತಕ್ಕಂಥ FIRಗಳು ನಾವು ಆಲ್ಮೋಸ್ಟು ಒಂದು 22 ಜನ ಅಂಥ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅದನ್ನು ಲಾಜಿಕಲಿ ಎಲ್ಲಿ ಮೂಲ ಇದೆ ಅಲ್ಲಿ ತನಕ ಹೇಳ್ಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸೊ ಎಲ್ಲಿ ಒರಿಜಿನೇಟ್ ಆಗುತ್ತೆ ಅವರಿಗೆ ಸಹ ಅವ್ರ ಮೇಲೆ ಸಹ ಕ್ರಮ ಕೈಗೊಳ್ಳುವಂಥದ್ದು ಆಗ್ತದೆ. ಸರ್, ಟಿಕೆಟ್ ಇಲ್ಲದೆ ಇರೋರು ಸ್ವಲ್ಪ ಜನ ಓಡಾಡ್ತಾ ಇದ್ದಾರೆ, ಅಲ್ಲಿ ಅವ್ರಿಗೇನು ಹೇಳ್ತೀರಿ? ಈಗ ಸಾರ್ವಜನಿಕರು ಯಾರೋ ಈ ಏರಿಯಾ ದಾಟಬೇಕು ಅಂತ ಸುಮ್ಮನೆ ಬಂದಿರೋರಿದ್ದರೆ ಬೇರೆ ವಿಷಯ. ಆದರೆ ಟಿಕೆಟು ಇಲ್ಲ, ಇಲ್ಲಿ ಕೆಲಸನೂ ಇಲ್ಲ, ಅನವಶ್ಯಕವಾಗಿ ಇಲ್ಲಿ ಬಂದಿದ್ದರೆ ದಯವಿಟ್ಟು ಇಲ್ಲಿ ನಿಲ್ಲಬೇಡಿ, ಇಲ್ಲಿ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ನಿಮ್ಮಿಂದ ಬೇರೆ ಅವರಿಗೆ ತೊಂದರೆ ಆಗುವ ಹಾಗೆ ವರ್ತಿಸಬಾರ್ದು ಅನ್ನುವಂಥದ್ದು ಕೇಳ್ಕೊತಾ ಇದ್ದೀನಿ. ಕೇಂದ್ರ ವಿಭಾಗದ DCP ಅಕ್ಷಯ್ ಅವರು ಕೂಡ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ, ಯಾರು ಕೂಡ ಕಾಳಸಂತೆಯಲ್ಲಿ ಟಿಕೆಟನ್ನು ಯಾರು ಕೊಡ್ತಾರಲ್ಲ ಅವರಿಗೆ ಯಾರು ಕೂಡ ಎಂಟರ್ಟೈನ್ ಮಾಡಬೇಡಿ. ಅದೇ ರೀತಿಯಾಗಿ ಟಿಕೆಟ್ ಇರೋರು ಮಾತ್ರ ಕ್ರೀಡಾಂಗಣದ ಬಳಿ ಬನ್ನಿ. ಮತ್ತು ಕಳೆದ 3 ಪಂದ್ಯಗಳಲ್ಲಿ ಏನು ಭದ್ರತೆಯನ್ನು ಮಾಡ್ಕೊಂಡಿದ್ವಿ ಅದೇ ರೀತಿಯಾದಂತಹ ಭದ್ರತೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಮತ್ತು ಯಾವುದೇ ರೀತಿಯಲ್ಲೂ ಕೂಡ ಇದರಲ್ಲಿ ಚೇಂಜಸ್ ಇಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಮತ್ತು ಈಗ ಸದ್ಯಕ್ಕೆ ಒಳಗಡೆ ಅಂತಂದರೆ ಈ ಸ್ಟೇಡಿಯಂ ಒಳಭಾಗದಲ್ಲಿ ಅಭಿಮಾನಿಗಳು ನೋಡಿ ವಿರಾಟ್ ಕೊಹ್ಲಿ ಅವರ ಜರ್ಸಿ ಯಾವ ರೀತಿ ಕಾಣ್ತಾ ಇದೆ ಅಂತ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಜರ್ಸಿಯೇ ಅತಿ ಹೆಚ್ಚು ಕಾಣುತ್ತೆ. ಈಗ ಈ ಸ್ಟೇಡಿಯಂ ಹೊರಗಡೆ ಇರುವಂಥವರು ಅವರು ತಮ್ಮ ಮೊಬೈಲ್ನಲ್ಲಿ ಇರುವಂತಹ QR ಕೋಡ್ ಏನಿದೆ ಅದನ್ನು ತೋರಿಸಿ ನಂತರ ಒಳಗಡೆ ಎಂಟ್ರಿ ಕೊಡ್ತಾರೆ. ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನು ಕೂಡ ನಡೆಸಲಾಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಶಾರ್ಪ್ ಆದಂಥ ವಸ್ತುಗಳಾಗಿರ್ಬೋದು, ಪೆನ್ಗಳಾಗಿರ್ಬೋದು, ಪೆನ್ಸ್ಗಳಾಗಿರ್ಬೋದು ಮತ್ತು ಈ ಕೆಲವೊಂದು ವಸ್ತುಗಳನ್ನು ಏನು ಸ್ಟೇಡಿಯಂಗೆ ತರೋದು ಇಯರ್ಫೋನ್ಗಳಾಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳನ್ನು ಯಾರೂ ಕೂಡ ತರೋದಕ್ಕೆ ಅವಕಾಶ ಇರೋದಿಲ್ಲ. ತಕ್ಷಣ ಏನಾದರೂ ಕೂಡ ಆ ವಸ್ತುಗಳು ಇದ್ದಂತಹ ಸಂದರ್ಭದಲ್ಲಿ ಅವುಗಳನ್ನು ಕಂಪ್ಲೀಟಾಗಿ ವಶಪಡಿಸಿಕೊಳ್ಳುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಒಟ್ಟಾರೆ ಸ್ಟೇಡಿಯಂ ಹೊರಭಾಗದಲ್ಲಿ ಎಲ್ಲ ರೀತಿಯಾದಂತಹ ಭದ್ರತೆಗಳು ಕೂಡ ನಡೆದಿರುವಂಥದ್ದು. ಅದೇ ರೀತಿಯಾಗಿ ಸ್ಟೇಡಿಯಂ ಒಳಭಾಗದಲ್ಲಿ ಯಾವೆಲ್ಲ ಗ್ಯಾಲರಿಗಳಿದೆ ಆ ಎಲ್ಲ ಗ್ಯಾಲರಿಗಳಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನು ಅಚ್ಚುಕಟ್ಟಾಗಿ ನಿಯೋಜನೆ ಮಾಡಲಾಗಿದೆ. ಮತ್ತು ಯಾರಾದರೂ ಕೂಡ ಅತಿರೇಕದ ವರ್ತನೆಯನ್ನು ತೋರಿಸಿದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತಿನ ಪಂದ್ಯದ DC ವರ್ಸಸ್ RCB ನಡುವಿನ ಪಂದ್ಯದ ಭದ್ರತೆಯ ಬಗ್ಗೆ ವಿವರಣೆ ಕೊಡೋದಾದರೆ, ಕಂಪ್ಲೀಟ್ ಆಗಿ ಹೇಳೋದಾದರೆ, ಅತ್ಯುತ್ತಮವಾದಂತಹ ಭದ್ರತಾ ವ್ಯವಸ್ಥೆಯನ್ನು ಬೆಂಗಳೂರು ಪೊಲೀಸರು ಕೊಡ್ತಾ ಇರುವಂಥದ್ದು. ಇದುವರೆಗೂ ಕೂಡ ಸ್ಟಾಂಪೇಡ್ ಆದ ನಂತರ ನಡೀತಾ ಇರುವಂತಹ ಟೂರ್ನಿ. ಹೀಗಾಗಿ ಪೊಲೀಸ್ ಇಲಾಖೆಗೂ ಜವಾಬ್ದಾರಿ ಇದೆ, ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಮತ್ತು KSEಗೂ ಜವಾಬ್ದಾರಿ ಇದೆ. ಅದರ ಜೊತೆಗೆ ಸಾರ್ವಜನಿಕರು, ಪ್ರೇಕ್ಷಕರು ಯಾರು ಪಂದ್ಯವನ್ನು ನೋಡೋಕೆ ಬರ್ತಾರೆ ಅವರ ಒಂದು ಜವಾಬ್ದಾರಿ ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು. ಅದೇ ರೀತಿಯಾದಂತಹ ವರ್ತನೆ ಈಗ ಕಂಡು ಬರ್ತಾ ಇರುವಂಥದ್ದು. ಇನ್ನೇನು 3:30ಕ್ಕೆ ಪಂದ್ಯ ಆರಂಭವಾಗಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.